ಅಣ್ಣವರು ಅಂದರೆ ನಮಗೆ ಒಂಥರ ದೇವರಿದ್ದಂಗೆ. ಅಣ್ಣವರು ಯಾಕಂದರೆ ಅವ್ರ ಸಿನಿಮಾಗಳು ಯಾವ ಥರ ಇತ್ತು, ಮತ್ತೀಗ ಅವರ ನಿಜ ಜೀವನದಲ್ಲಿ ಹೆಂಗಿದ್ರು ಸಿನಿಮಾದಲ್ಲಿ ಅದೇ ಥರ ನಡೀತಾಯಿದ್ರು. ಮತ್ತು ಅವ್ರ ಸಿನಿಮಾಗಳಲ್ಲಿ ನೋಡಿ ಕಲಿಯೋದು ತುಂಬ ಇತ್ತು. ತಂದೆ ತಾಯಿ ಆಗಿರ್ಬೋದು, ಅಪ್ಪ ಮಕ್ಕಳಾಗಿರ್ಬೋದು, ಮಗುವಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದ್ರಲ್ಲಿ ನೋಡಿ ಕಲಿಯೋದು ತುಂಬ ಇತ್ತು. ಆಮೇಲೆ ಈ ಕಾವೇರಿಗಾಗಿ ಹೋರಾಟ ಆಗಿರ್ಬೋದು, ಕನ್ನಡ ಚಿತ್ರರಂಗ ಉಳಿಸ್ಬೇಕಾಗಿರ್ಬೋದು, ಪ್ರತಿಯೊಂದರಲ್ಲೂ ಅಣ್ಣವರು ಒಂದು ಹೆಜ್ಜೆ ಮುಂದೆನೇ ಇದ್ದರು. ಕನ್ನಡ ಅಂದರೆ ಮುಂದೆ ಬಂದಿರೋರು. ನಿಮಗೆ ಒಂದು ಸ್ಫೂರ್ತಿ ಸಿಗೋದಕ್ಕೆ ಕಾರಣ ಏನು? ಅಣ್ಣವ್ರ ಗುಣ, ಅಣ್ಣವ್ರ ಆದರ್ಶ, ಅಣ್ಣವ್ರ ಗುಣ, ಅಣ್ಣವ್ರ ಆದರ್ಶ, ಅಣ್ಣವ್ರ ಸಿನಿಮಾ, ಆ ಸಿನಿಮಾಗಳಲ್ಲಿ ಬರ್ತದೆ ಪಾತ್ರಗಳು. ಅದರಲ್ಲಿ ಮನಮುಟ್ಟುವಂಥ ಒಂದು ಯಾವ್ದಾದ್ರು ಸಿನಿಮಾ ತುಂಬ ಇದೆ. ಅಣ್ಣವ್ರಿಗೆ ಅದು ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕು ಅಂದರೆ ಏನು ಹೇಳಬೇಕು ಅಂತ ನಮಗಂತೂ ಗೊತ್ತಾಗಲ್ಲ. ಯಾಕಂದರೆ ಅಣ್ಣವ್ರ ಸಿನಿಮಾ ಎಲ್ಲ ನಮಗೆ ತುಂಬ ಇಷ್ಟ. ಅದು ನಾವು ಹೇಳೋಕ್ಕಾಗಲ್ಲ. ಅಣ್ಣವ್ರ ಸಿನಿಮಾ ಎಲ್ಲನೂ ಇಬ್ಬರು ಮಕ್ಕಳಲ್ಲಿ ಯಾರು ಮಗೋಬೇಕು ಅಂದರೂ ಹೇಳೋಕ್ಕಾಗಲ್ಲ. ಎರಡು ಕಣ್ಣಿದ್ದಂಗೆ. ಇವಾಗ ಸೂರ್ಯಚಂದ್ರ ಹೆಂಗೆ ಇರ್ತಾರೋ ಅದೇ ರೀತಿ ಅಣ್ಣವರು ಅಷ್ಟೇ. ಅಲ್ಲಿಗಂಟ ಸೂರ್ಯಚಂದ್ರ ಅಲ್ಲಿಗಂಟ ಇರ್ತಾರೆ, ಅಲ್ಲಿಗಂಟ ಅಣ್ಣವ್ರ ಹೆಸರು ಇದ್ದೇ ಇರುತ್ತೆ. ಚಿತ್ರಚಾಯಿ ಒಂದು ಪುಣ್ಯಸ್ಮರಣ ಅಂಗವಾಗಿ ಅವ್ರಿಗೆ ಒಂದು ನಿಮ್ಮ ಒಂದು ಅಭಿಮಾನ ತೋರಿಸೋದ್ರೆ ಯಾವ ರೀತಿ ತೋರಿಸೋದಕ್ಕೆ ವ್ಯಕ್ತಪಡಿಸ್ತಾರೆ? ಅವರು ಇಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ ಬಿಡಿ. ಯಾವತ್ತೂ ಕಣ್ಮುಂದೆನೇ ಇದ್ದಾರೆ. ಇವತ್ತವರೆಗೂ ಅಷ್ಟೇ, ಇನ್ನೂ ಸಾಯೋವರೆಗೂ ಅಷ್ಟೇ ಅವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಎಲ್ಲ ಒಂದು ಕಡೆ ನಿಂತ್ಕೊಂಡು ನಮ್ಮ ನೋಡ್ತಾನೆ ಇರ್ತಾರೆ. ಅದನ್ನ ಆ ಭಾವನೆ ನಮ್ಮ ಹತ್ರ ಇವತ್ತು ಇದೆ, ಮುಂದೆನೂ ಇದೆ. ನಮ್ಮ ಸಾಯೋ ಗಂಟ ನವಿರೋ ಗಂಟನೂ ಅದು ಇದ್ದೇ ಇರುತ್ತೆ. ಕೊನೆಯದಾಗಿ ಅಣ್ಣವರ ಒಂದು ಅಭಿಮಾನದ ಮೇಲೆ ಒಂದು ಪ್ರೀತಿ ವಿಶ್ವಾಸದ ಬಗ್ಗೆ ಹೇಳೋದಕ್ಕಾದ್ರೆ ಯಾವ ಥರ ಹೇಳೋದಕ್ಕೆ ನೀವು ಇಷ್ಟಪಡ್ತೀವಿ? ನಾನು ಹೇಳೋದಿಷ್ಟೇ, ಈಗಿನ ಪೀಳಿಗೆಗೆ ಅಣ್ಣವ್ರನ್ನ ಮಕ್ಕಳನ್ನ, ಈಗಿನ ಮಕ್ಕಳಿದಾರಲ್ಲ, ಅಣ್ಣವ್ರ ಸಿನಿಮಾ ತೋರಿಸಿ. ಈಗಿನ ಮಕ್ಕಳಿಗೆ ಸಿನಿಮಾ ತೋರಿಸಿದ್ರೆ ಈ ನಮ್ಮ ಸಂಸ್ಕೃತಿ ಉಳಿತದೆ. ಅವರಿಂದ ಕಲಿಯೋದು ಮಕ್ಕಳು ತುಂಬ ಇದೆ. ಯಾಕಂದರೆ ಈಗ ಮಾತಿಗೆ ಮುಂಚೆ ಬ್ರಿಗೇಡ್ ರೋಡು, MG ರೋಡು, ಆ ಪಬ್ಬು ಇದು ಅದಂತ ಇರ್ತಾರೆ. ಅಣ್ಣವ್ರ ಸಿನಿಮಾ ತೋರಿಸಿ ತಾನಾಗೆ ಚೇಂಜ್ ಆಗ್ತಾರೆ. ಅಣ್ಣವ್ರ ಬಗ್ಗೆ ಒಂದು ಅಭಿಮಾನ ನೀವೇನಾದ್ರು ಅಚ್ಚೆ ಮುಖಾಂತರ ತೋರಿಸೋದಕ್ಕೆ ಇಷ್ಟಪಡ್ತೀರಾ? ಹೌದು, ಅಚ್ಚೆ ಹಾಕ್ಕೊಂಡಿದ್ದೀನಿ. ಅಣ್ಣವ್ರ ಜೊತೆ ಅಣ್ಣವ್ರ ಹೆಸರು ಕೈ ಮೇಲೆ ಒಂದು ಅಚ್ಚೆ ಅಭಿಮಾನ ಬರೋದಕ್ಕೆ ಕಾರಣ ಏನು? ಅಣ್ಣವ್ರ ಸಿನಿಮಾ, ಅಣ್ಣವ್ರ ನಟನೆ, ಅಣ್ಣವ್ರ ಆದರ್ಶ, ಅಣ್ಣವರು ತೋರಿಸ್ತಾ ಇದ್ದಿದ್ದ ಒಂದು ಪ್ರೀತಿ, ಕನ್ನಡದ ಮೇಲೆ ಪ್ರೇಮ, ಆಮೇಲೆ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದ್ದದ್ದು ಒಂದು ಹೋರಾಟ, ಆ ಪ್ರತಿಯೊಂದೂ ನಮ್ಗೆ ಒಂದು ಇದಾಗತ್ತೆ. ಅಷ್ಟೇ ಅಲ್ಲ ನೋಡಿ, ಆ ಇದರಲ್ಲಿ ಅಣ್ಣವ್ರ ಜೊತೆ ಇದಾಗಿರ್ಬೋದು, ಅಚ್ಚೆ ಆಗಿರ್ಬೋದು, ಅಣ್ಣವ್ರ ಜೊತೆ ಫೋಟೋ ಹೊಡ್ಸಿರೋದು. ಇದು ಶಬ್ದವೇದಿ. ಇದು ಶಬ್ದವೇದಿ ಶೂಟಿಂಗ್ ಟೈಮಲ್ಲಿ ಲಾಸ್ಟ್ KR ಸರ್ಕಲಲ್ಲಿ ಲಾಸ್ಟ್ ಎಂಡಿಂಗ್ ಸೀನಲ್ಲಿ ಹೊಡ್ಸಿರೋದು ಫೋಟೋ ಇದು. ಅವರು ಅಚ್ಚೆ ನೋಡ್ಬಿಟ್ಟು ಅದೇ ಹೇಳ್ತಾ ಇದ್ರಲ್ಲ, ಅಭಿಮಾನಿಗಳ ದೇವ್ರನ್ನ ಈ ರೀತಿ ಇದಕ್ಕೆ ಅಂತ ಇದ್ದಿದ್ದು ನಾವು. ಯಾಕಂದರೆ ನನ್ನನ್ನು ನೀವು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ, ಅಚ್ಚೆ ನೋಡ್ಬಿಟ್ಟು ತುಂಬ ಸಂತೋಷಪಟ್ಟರು. ಕಣ್ಣಲ್ಲಿ ಅವ್ರು ಒಂಥರ ಭಾವನೆ ಸ್ಪರ್ಶ ಆಗೋಯ್ತು. ಬಾ ಯಾವ ಥರ ಮಾಡಿಸ್ಕೊಂಡಿದ್ದೀರಾ ನನ್ನ ಹೆಸರು ಅಂದ್ಬಿಟ್ಟು ಅವ್ರಿಗೆ ಒಂಥರ ಇದಾಗ. ಅವರ ಸಿನಿಮಾಗಳಲ್ಲಿ ನಿಮಗೆ ಒಂದು ಮನಸ್ಸಿಗೆ ಟಚ್ ಆಗುವಂಥ ಒಂದು ಸಂದರ್ಭ ಬಂದು ಯಾವುದೋ ಒಂದು ಸಾಂಗ್ ಆಡಬೇಕು ಅನ್ನೋ ಒಂದು ಇಷ್ಟಪಟ್ಟರೆ ಯಾವ ಥರ ಆಡ್ತಾರೆ? ಎಲ್ಲ ಸಾಂಗು ಇಷ್ಟನೇ. ಅದೆಲ್ಲ ದಯವಿಟ್ಟು ಅದನ್ನು ಮಾತ್ರ ಕೇಳೋಕ್ಕಾಗ್ಬಿಡಿ. ನಮಗೆಲ್ಲ ಪ್ರತಿಯೊಂದು ಇಷ್ಟನೇ. ನಾವು ಖುಷಿ ಕೊಡುವಂಥ ಸಾಂಗ್, ಮನಸ್ಸಿಗೆ ಖುಷಿ ಕೊಡುವಂಥದ್ದು ಯಾವ್ದಾದ್ರು ಹಾಡೋಗಿರೋ ಒಂದು 2 ಲೈನ್ ಹಾಡಿ. ಹಾಡೋಕ್ಕಂತೂ ಬರಲ್ಲ. ಖುಷಿ ಪಡೋ ಇದಂದರೆ ನಾನೊಬ್ಬ ಕಳ್ಳ ಒಂದು ರೆಕಾರ್ಡು ನಮ್ಗೆ ತುಂಬ ಇಷ್ಟ. ಅದು ಎಲ್ಲ ರೆಕಾರ್ಡು ಇಷ್ಟನೇ, ಸುಮ್ಮನೆ ಅದಕ್ಕೆ ಆಡೋಕ್ಕಂತೂ ಬರಲ್ಲ. ದಯವಿಟ್ಟು ಬೇಜಾರು ಮಾಡ್ತಾರೆ. ಥ್ಯಾಂಕ್ ಯು. ಸುಮಾರು 5-6 ವರ್ಷದಿಂದ ಬರ್ತಾಯಿದ್ದೀವಿ ಸರ್. ಅಣ್ಣವ್ರು ಅಂದರೆ ಭಾಳ ಸರ್, ಹೇಳೋಕ್ಕಾಗಲಾರ್ದಂಥ ಶಬ್ದ ಅವ್ರದ್ದು, ಹೇಳೋಕ್ಕಾಗಲಾರ್ದಂಥ ಹೆಸರು ಅವ್ರದ್ದು. ಹಿಂದಿನ ಜನ್ಮ ಅಂತಿದ್ದರೆ ಮಾತು ಬರ್ತಾ ಇಲ್ಲ ಸರ್. ಅದೇ ರೀತಿಯಾಗಿ ಅವರು ಮಗ ಆಯಿತು, ಅವ್ರ ಕುಟುಂಬಸ್ಥರೆಲ್ಲ ಕೂಡಿದ್ರೆ ಒಂದು ಅಭಿಮಾನ ಸರ್ ನಮಗೆ. ಅವ್ರ ನಟನೆ ಮೇಲೆ ನಾವು ಅಷ್ಟು ಪ್ರಭಾವ ಬಿಡ್ತೀವಿ ಸರ್. ಹಳೆ ಸಿನಿಮಾಲಿಂದ ಹಿಡಿದು ಹೊಸ ಸಿನಿಮಾವರೆಗೂ ನೋಡ್ತಾಯಿವಿ ಸರ್. ಒಂದು ಮುತ್ತಿನ ಕತೆ ಫಸ್ಟ್ ನಾವು ಚಿಕ್ಕವಳಿರ್ಬೇಕಾದ್ರೆ ಒಂದು ಮುತ್ತಿನ ಕತೆ ಭಾಳ ನನ್ನ ಮೇಲೆ ಪ್ರಭಾವ ಬೀರೋದು. ಒಂದು ಕುಟುಂಬದಲ್ಲಿ ನಡೆದಿದೆ ಆ ಥರ. ಆಮೇಲೆ ಶಬ್ದವೇದಿ ಆಯಿತು, ಜೀವನ ಚೈತ್ರ ಆಯಿತು. ಅವರಲ್ಲಿ ಏಜ್ ಆದರೂ ಕೂಡ ಅವರ ನಟನೆ ಅಂತೂ ಯಾವುದು ಕಡಿಮೆ ಆಗಿಲ್ಲ ಸರ್. ಶ್ರೀಕೃಷ್ಣ ದೇವರಾಜ್ ಅವರಲ್ಲಿ ಆ ಪೌರುಷ ಬಂತು.
ಶ್ರೀಕೃಷ್ಣ ದೇವರಾಯನೇ ನೋಡೋ ಥರ ಸಿನಿಮಾ ಇದೆ ಸರ್ ಅದರಲ್ಲಿ. ಹಾಗಾಗಿ ಆ ಮೂವಿ ಭಾಳ ಇಷ್ಟ ಆಯ್ತು ಸರ್ ನನಗೆ.